ಮಾನವ ದೇವರು 21ನೇ ಶತಮಾನದ ಶ್ರೇಷ್ಠ ಸಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನ ಸರಳ ದಾರಿಯಲ್ಲಿ ನಡೆದಂತ ಮಹಾನ್ ಚೇತನ ಬದುಕಿಗೆ 2 ದೀಕ್ಷೆಗಳನ್ನ ತೊಟ್ಟುಕೊಂಡಿದ್ರು. ಒಂದೇನು ಅಂತ ಹೇಳಿದ್ರೆ ಬೇಡ, ಇನ್ನೊಂದೇನು ಅಂತ ಹೇಳಿದ್ರೆ ಸಾಕು. ಬೇಡ ಮತ್ತು ಸಾಕು ಎನ್ನುವಂತ ದೀಕ್ಷೆಯನ್ನು ತೊಟ್ಟಂತ ಪರಮ ಪೂಜ್ಯರು. ಹಾಗಾದ್ರೆ ಏನ್ ಬೇಡ ಅಂತ ಹೇಳಿದ್ರೆ ಬೇಕು 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 ಎನ್ನುವವರ ಮಧ್ಯದಲ್ಲಿ ಪರಮ ಪೂಜ್ಯರು ಹಾಕಿಕೊಟ್ಟಿರುವ ಮಾರ್ಗ ಬೇಡ. ಅದು ಭಕ್ತರು ಪ್ರೀತಿಯಿಂದ ದಕ್ಷಿಣೆಯನ್ನ ಕೊಡ್ಲಿಕ್ಕೆ ಬಂದಾಗಲೂ ಕೂಡ ಕಿಶೆ ಇಲ್ಲದ ಸಂತ ನಾನು, ಅದು ಬೇಡ. ಕಾರನ್ನ ಕೊಡ್ಲಿಕ್ಕೆ ಬಂದಾಗಲೂ ಕೂಡ ಅದು ಬೇಡ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದವರು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಡ್ಲಿಕ್ಕೂ ಕೂಡ ಬಂದಾಗ ಬೇಡ. ಅದರ ಆಚೆಗೆ ಬಂದಾಗ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡ್ಲಿಕ್ಕೂ ಕೂಡ ಬಂದಾಗ ಅದನ್ನೂ ಕೂಡ ಬೇಡ ಅಂತ ಹೇಳಿ ನಡೆದಂತವರು. ಅದರ ಆಚೆಗೆ ಬಂದಾಗ ಸಾಕು ಎನ್ನುವ ದೀಕ್ಷೆ. ಯಾವುದು ಸಾಕು? ಕೊನೆಯದಾಗಿ ಪರಮ ಪೂಜ್ಯರು ಅಂತಿಮ ದಿನಗಳನ್ನ ಕಳೀತಾ ಇದ್ರು. ಎಲ್ಲ ಮಹಾನ್ ರಾಜಕಾರಣಿಗಳು, ದೇಶದ ಎಲ್ಲ ಶ್ರೇಷ್ಠರು ಪೂಜ್ಯರಿಗೆ ಒತ್ತಾಯವನ್ನ ಮಾಡಿದ್ರು. ಅಪ್ಪಾಜಿ ಅವರೇ, ನೀವು ಇನ್ನೊಂದಿಷ್ಟು ದಿವಸ ಬದುಕಬೇಕು, ಚಿಕಿತ್ಸೆಯನ್ನ ತೆಗೆದುಕೊಳ್ಳಿ, ಇನ್ನೊಂದಿಷ್ಟು ಕೂಡ ನೀವು ಬದುಕ್ರಿ ಅಂತ ಹೇಳಿದಾಗ ಆ ಪುಣ್ಯಾತ್ಮ ಎಂತ ಚೇತನ ಅಂತ ಹೇಳಿದ್ರೆ, ಕೃತಕವಾದಂತ ಈ ದೇಹವನ್ನ ಬದುಕಿಸೋದು ಬೇಡ, ಬಂದಿರುವ ಜೀವ ಇದು ಎಲ್ಲೋ ಒಂದ್ ದಿವಸ ಹೋಗ್ಬೇಕು, ಹೋಗುವ ಜೀವವನ್ನ ತಡಿಬೇಡಿ ಅಂತ ಹೇಳಿ ಬದುಕನ್ನು ಕೂಡ ಸಾಕು ಅಂತ ಹೇಳ್ತಾ ಸಾವಿನ ಎಡೆಗೆ ಹೆಜ್ಜೆ ಹಾಕಿದಂತ ಮಹಾನ್ ಚೇತನ ಯಾರು ಅಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರು ಅಂತ ಹೇಳ್ತಾ ಆ ಪರಮ ಪೂಜ್ಯರು ಒಂದು ಮಾತನ್ನ ಹೇಳಿದ್ರು. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ 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 ಎನ್ನುವುದು ತಾನಿಲ್ಲ, ಗುಹೇಶ್ವರ ಲಿಂಗದೊಳಗೆ ತಾಪ ಎನ್ನುವಂತ ಹೇಳ್ತಾ ಬಯಲಲ್ಲಿ ಬಯಲಾಗಿ ಹೋದಂತ ಮಹಾನ್ ಚೇತನ ಅವರನ್ನ ಏನಂತ ಗುರುತಿಸ್ತೇವೆ ಅಂತ ಹೇಳಿದ್ರೆ, ವಿಜಯಪುರ ಜಿಲ್ಲೆ ಐತಿಹಾಸಿಕ ಗೋಳಗುಮ್ಮಟ ನಗರಿಯ ಮೂಲಕ ಪ್ರಖ್ಯಾತವಾದ್ರೆ ಪಗುವಳಕಟ್ಟೆಯವರನ್ನ ವಚನ ಗುಮ್ಮಟ ಅಂತ ಕರಿತೇವೆ. ಆದ್ರೆ ಇವತ್ತು ನಾವು ನೀವುಗಳೆಲ್ಲ ತೊಡಕೊಂಡಿರುವಂತ ಪುಣ್ಯವಾದ ಕ್ಷೇತ್ರ ಅದು ಜ್ಞಾನವನ್ನ ಹಂಚುವ, ಜ್ಞಾನ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡುವ ಅತ್ಯಂತ ಶ್ರೇಷ್ಠವಾದಂತಹ ಪವಿತ್ರವಾದ ವೃತ್ತಿ ಅದು ಜ್ಞಾನ. ಹಾಗಾದ್ರೆ ಆ ಜ್ಞಾನ ಜಗತ್ತನ್ನ ಹಿಂದೆಯೂ ಆಡಿದೆ, ಇವತ್ತು ಆಡ್ತಾ ಇದೆ, ಮುಂದೆಯೂ ಕೂಡ ಜಗತ್ತನ್ನ ಆಳುವ ಶಕ್ತಿ ಇರೋದು ಅದು ಜ್ಞಾನಕ್ಕೆ. ಅಂತಹ ಜ್ಞಾನ ಸಾಮ್ರಾಜ್ಯದ ನಿರ್ಮಾತೃಗಳಾಗಿ ಆ ಸಾಮ್ರಾಜ್ಯದಲ್ಲಿ ನೀವು ತೊಡಿಕೊಂಡಿದ್ದೀರಿ. ಎಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ, ನನ್ನಲ್ಲಿ ಬರುವಂತ ಕಲಿಯುವ ಮಕ್ಕಳು ಎಂತ ಶ್ರೇಷ್ಠವಾದದ್ದು. ನಮ್ಮ ಮಕ್ಕಳು ನಮಗೆ ಸಾಧನೆಯನ್ನು ಮಾಡಿದಾಗ ಆ ತಂದೆ ತಾಯಿಗಳು ಜಂಬ ಕುಚ್ಕೋತಾರೆ, ಮಗ ಹೀಗ್ ಮಾಡಿದ ಅಂತ ಹೇಳ್ಕೊತಾರೆ, ಕುಣಿದು ಕುಪ್ಪಳಿಸ್ಕೋತಾರೆ. ಆದ್ರೆ ಜಗತ್ತಿನಲ್ಲಿ ಯಾವ್ದಾದ್ರೂ ಒಂದು ಜೀವ, ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಮಕ್ಕಳು ಅಲ್ಲದೆ ಇದ್ರು ಕೂಡ ಬೇರೆಯವರ ಮಕ್ಕಳು ಸಾಧನೆಯನ್ನು ಮಾಡಿದಾಗ ಅದು ನನ್ನ ಮಗ ಅಂತ ಹೇಳಿ ತಲೆಯ ಮೇಲೆ ಮೆರವಣಿಗೆಯನ್ನು ಮಾಡುವಂತ ಏಕೈಕ ಜೀವ ಅದು ನಾವು. ವಿ ಪೀಪಲ್ ಆರ್ ದ ಟೀಚರ್ಸ್ ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ, ಅಭಿಮಾನ ಇದೆ. ತಮ್ಮೆಲ್ಲರಿಗೂ ಕೂಡ ಮೊದಲೇದಾಗಿ ಶಿಕ್ಷಕ ವೃತ್ತಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ, ವೇದಿಕೆಯ ಮೇಲೆ ಮಾನ್ಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ಜನನಾಯಕರು, ಸಭ್ಯತೆ ಸೌಜನ್ಯತೆ ಅನ್ನುವುದರ ಆಚೆಗೆ ಗೌರವವನ್ನು ಪಡೆದುಕೊಳ್ಳುವ ಎನ್ನುವ ಸಂಕಲ್ಪದೊಂದಿಗೆ ಇಡೀ ಸುದೀರ್ಘವಾದ ರಾಜಕೀಯ ಜೀವನವನ್ನ ನಡೆಸಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರುವಂತಹ ಮಾನ್ಯ ಶ್ರೀ CS ಅಪ್ಪಾಜಿ ನಾಡಗೌಡ ಸಾಹೇಬ್ರವರಿಗೆ, ವೇದಿಕೆಯ ಮೇಲೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಶ್ರೀ BS ಸಾವಳಗಿ ಸರ್ ಅವರಿದ್ದಾರೆ. ಆಗ್ತಾನೆ ಹೇಳಿದ್ರಲ್ಲ, ನಮ್ಮ NMMS ನಮ್ಮ ಇಡೀ ಶಿಕ್ಷಕರಿಗೆ ಅದು ಸರ್ ಬಂದಾಗೆಲ್ಲ ವೇದಿಕೆ ಯಾವುದೇ ಇರಲಿ ಅದನ್ನ ಹೇಳ್ತಾರೆ. ಕಾರಣ ಇಷ್ಟೇ, ಒಬ್ಬ ಬಡ ಮಗು ಹಸಿವಿನಿಂದ ಬಳಲಿರುತ್ತೆ, ಆ ಹಸಿವಿನ ನೋವು ಏನು ಅಂತ ಗೊತ್ತಿರುತ್ತೆ. ಹಸಿವಿನಿಂದ ಬಳಲಿರುವ ಆ ಮಗುವಿಗೆ ಪ್ರತಿ ತಿಂಗಳ ಬರುವಂತಹ ಆ 2,000 ರೂಪಾಯಿ, ಆ 10,000 ರೂಪಾಯಿಗಳ ದುಡ್ಡಿದೆಯಲ್ಲ, ಎಷ್ಟೋ ಮಕ್ಕಳ ಬದುಕಿಗೆ ಆಶ್ರಯ ಆಗ್ಬೇಕು ಅನ್ನುವಂತ ದೂರದೃಷ್ಟಿ ಕಳಕಳಿ ಇರೋದ್ರಿಂದ ಆ ಮಾತನ್ನ ಹೇಳ್ತಾರಲ್ಲ, ಅವರ ವ್ಯಕ್ತಿತ್ವದ ಸೂಕ್ಷ್ಮತೆಗೆ ಅದು ಸಂದ ಗೌರವ. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ವೇದಿಕೆಯ ಮೇಲಿರುವ ಮಾನ್ಯ ಶ್ರೀ ಬೆಳಗಲ್ ಸರ್ ಅವರು, ಅದರಾಚೆಗೆ ದರಿಕಾರ್ ಸರ್ ಅವರು, ನಮ್ಮ ಕೌದಿ ಸರ್ ಅವರ ಆದಿಯಾಗಿ ಉಪಸ್ಥಿತರಿರುವ ಎಲ್ಲ ಗುರುಬಳಗ ಇದೆ, ತಾವೆಲ್ಲರೂ ಇದ್ದೀರಿ. ಆಗ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿದಾಗ ನಾವು ಅನೇಕ ಜನ ಹೇಳ್ತಾರೆ, ಏನು ಅಂದ್ರೆ ಜೀವನವನ್ನ ರೂಪಿಸುವಂತದ್ದೇ ಶಿಕ್ಷಣ. ಮಗುವಿನಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೆಕ್ಕಿ ತೆಗೆದು ಅದಕ್ಕೆ ನೀರೆರೆಯುವಂತದ್ದೇ ಶಿಕ್ಷಣ. ಮಗುವಿನ ಸರ್ವತೋಮುಖ ವಿಕಾಸವೇ ಶಿಕ್ಷಣ. ಶಿಕ್ಷಣ ಅಂದ್ರೆ ಅದು ಭವಿಷ್ಯದ ತಯಾರಿ ಅಲ್ಲ, ಅದು ಮಗುವನ್ನ ಸಿದ್ಧಪಡಿಸುವ ಪ್ರಕ್ರಿಯೆ ಅಂತ ಹೇಳ್ತಾ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ದಕ್ಷಿಣ ಆಫ್ರಿಕಾದ ಪಿತಾಮಹ ನೆಲ್ಸನ್ ಮಂಡೇಲಾ
ಅವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಎಜುಕೇಶನ್ ಇಸ್ ಎ ಪವರ್ಫುಲ್ ವೆಪನ್ ಬೈ ವಿಚ್ ವಿ ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತನ್ನು ಬದಲಾಯಿಸುವಂತ ಶಕ್ತಿ ಅದು ಶಸ್ತ್ರಕ್ಕೆ ಇಲ್ಲ, ಬಾಂಬ್ ಗನ್ಗಳಿಗೆ ಇಲ್ಲ. ಇಡೀ ಚರಿತ್ರೆಯನ್ನು ಬದಲಾಯಿಸುವ, ಜಗತ್ತನ್ನ ನಿರ್ಮಾಣ ಮಾಡುವ ಶಕ್ತಿ ಇರೋದು ಕೇವಲ ಅದು ಒಂದೇ ಒಂದಕ್ಕೆ, ಶಿಕ್ಷಣಕ್ಕೆ ಅಂತ ಹೇಳ್ತಾ ಇರ್ಬೇಕಾದ್ರೆ, ಶಿಕ್ಷಣದ ತಾಕತ್ತು, ಶಿಕ್ಷಣದ ಮೌಲ್ಯ, ಶಿಕ್ಷಣದ ಶಕ್ತಿ ಅಂತ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಇರ್ಬೇಕಾದ್ರೆ, ಹಾಗಾದ್ರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಾದ್ರೆ ಟೀಚರ್ಸ್ ಅಂದ್ರೆ ನಾವೇನಂತ ಕರಿತೇವೆ? ನಮ್ಮೆಲ್ಲರನ್ನ ಕರೆಯುವಂಥದ್ದು ಏನು ಅಂದ್ರೆ, ಒಬ್ಬ ಶಿಕ್ಷಕ ಒಬ್ಬ ರಾಷ್ಟ್ರದ ನಿರ್ಮಾತೃ ಅಂತ ಹೇಳ್ತೇವೆ. ಹಿ ಇಸ್ ದ ಕ್ರಿಯೇಟರ್ ಆಫ್ ದ ಡೆಸ್ಟಿನೇಷನ್ ಅಂತ ಹೇಳ್ತೇವೆ. ಅಂದ್ರೆ ಇಡೀ ಭವಿಷ್ಯವನ್ನ ನಿರ್ಮಾಣ ಮಾಡಲಂತಹ ದೇಶದ ನಿರ್ಮಾತೃ, ಸೃಷ್ಟಿಕರ್ತ ಅದು ಶಿಕ್ಷಕ ಅಂತ ಹೇಳ್ಬೇಕಾದ್ರೆ, ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಾದ್ರೆ ದೇಶವನ್ನ ಕಟ್ಟೋದು ಹೇಗೆ? ಹೌ ಕ್ಯಾನ್ ವಿ ಬಿಲ್ಡ್ ದ ನೇಷನ್? ಈ ದೇಶವನ್ನ ಕಟ್ಟೋದು ಯಾಕೆ ಅಂತ ಹೇಳಿದ್ರೆ, ಬಹುಶಃ ನಮ್ಗೆಲ್ಲ ಗೊತ್ತಿದೆ, ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಯಾವ ಪರಿಕಲ್ಪನೆಗೆ ಬಂದಿದೆ ಅಂತ ಹೇಳಿದ್ರೆ, ಪರೀಕ್ಷೆಯನ್ನ ಪಾಸ್ ಆಗೋದು, ಮಕ್ಕಳು ಅಂಕಗಳನ್ನ ತೆಗೆದುಕೊಳ್ಳೋದು, ರ್ಯಾಂಕ್ಗಳನ್ನ ಪಡೆದುಕೊಂಡು ಬಿಟ್ರೆ ಅದು ಮುಗಿದು ಎಜುಕೇಶನ್ ಅಂತ ಅನ್ನುವಂತಹ ಸೀಮಿತವಾದ ಅರ್ಥಕ್ಕೆ ಬಂದಿರೋದ್ರಿಂದ ಇವತ್ತು ದೇಶ ಯಾವ ಕಡೆಗೆ ಹೋಗ್ತಾ ಇದೆ, ಬೆಳವಣಿಗೆಗಳು ಏನಾಗ್ತಾ ಇದ್ದಾವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸಾಕ್ಷೀಕರಿಸ್ತಾ ಇದ್ದೇವೆ.